ಹಿಂಗೆ ಕಲರ್ ಇದ್ದೀನಿ ಅಂದ ತಕ್ಷಣ ಎಲ್ಲಾರು ಹೆಂಗಿದೆ ನಾನೇನೋ ಮನೆ ಬಾಗ್ಲು ಅಂದ್ಕೊಂಡೆ ಹಂಗೆ ಇದೆ. ನಾವು ಸಂಜೆಗೆ ಬರಕ್ಕೆ ಹೇಳ್ದೆ ನಾವು ಒಮ್ಮೆಗೆ ಹೇಳಿ ಬರಲ್ಲ ಅಂದ್ರು ಕೊನೆಗೂ ಬರ್ತಾನೆ ಅಂತ ಹೇಳಿದ್ದಾರೆ. ಒಬ್ಳು ಟ್ರಾಲಿ ಎತ್ಕೊಂಡು ಹೋಗ್ತಿದ್ದೀವಿ, ನಾವು ತಗೊಂಡು ಬಂದಿಲ್ಲ ಮೇಲೆ. ನಾವೇನೋ ಫಸ್ಟ್ ಫ್ಲೋರ್ ಅಂದ್ಕೊಂಡು ಹೋದ್ವಿ. ಇಷ್ಟು ಬಿಲ್ ಮಾಡಿದ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದೇನು ಅಂದರೆ, ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಮಮ್ಮಿ ಮನೇಲಿದ್ದೆ. ಆಲ್ಮೋಸ್ಟ್ 1 ವೀಕಿಂದ ನಾನು ನಮ್ಮ ಮಮ್ಮಿ ಮನೇಲಿದ್ದೆ. ಇವತ್ತು ನಾನು ವಾಪಸ್ ಬ್ಯಾಕ್ ಟು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತೇನಂದರೆ ನಮ್ಮ ಮಮ್ಮಿ ಫುಲ್ಲು ಕಿಚನ್ ಕ್ಲೀನ್ ಮಾಡಿಸಿದ್ದಾರೆ. ಸೊ ಕಿಚನ್ಗೆ ಒಂಚೂರು ನ್ಯೂ ಲುಕ್ ಕೊಡೋಣ ಅಂದ್ಬಿಟ್ಟು ನನ್ನ ಮಮ್ಮಿಗೆ ಕರ್ಕೊಂಡೋಗಿ ಒಂಚೂರು ಕಿಚನ್ ಐಟಮ್ಸ್ ಕೊಡಿಸಿ ಪರ್ಚೇಸ್ ಮಾಡಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ನಮ್ಮ ಮಮ್ಮಿ ಮನೆ ಕಿಚನ್ ಅಂತೂ ನೋಡಿರ್ತೀರಲ್ಲ, ನೀಟಾಗಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ಮನೇಲಿ ಎಲ್ಲರೂ ಕುಕಿಂಗ್ ವ್ಲಾಗ್ ಅದು ಇದಂತೆಲ್ಲ ಓಡಾಡ್ತಾ ಇರ್ತಾರೆ, ಅಲ್ಲಿಗೆ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಕ್ಲೀನಿಂಗ್ ಇರಲ್ಲ. ಸೊ ಅದಕ್ಕೆ ಇವಾಗ ಹೆಂಗೆ ಒಂಚೂರು ಗ್ರಾಸರೀಸ್ ಎಲ್ಲ ತಂದು ಒಂಚೂರು ಐಟಮ್ಸ್ ಎಲ್ಲ ಬೇರೆ ಕಂಟೈನರ್ಸ್ ಎಲ್ಲ ಚೇಂಜ್ ಮಾಡೋಣ ಅಂತ ನಮ್ಮ ಮಮ್ಮಿಗೆ ಹೇಳಿದ್ದೀನಿ. ಸೊ ಬನ್ನಿ ಹೋಗೋಣ. ಇವಾಗ ಒಂಚೂರು ರೆಡಿ ಆಗಿದ್ದೀನಿ. ಆಮೇಲೆ ನಾನು ನನ್ನ ಸ್ಯಾರಿ ನಾಳೆ ಏನು ಸ್ಯಾರಿ ಲೈಕ್ ನಾಳೆ ಹಬ್ಬಕ್ಕೆ ಸ್ಯಾರಿ ಹಾಕಬೇಕು. ಆ ಸ್ಯಾರಿಗೆ ನಾನು ಬ್ಲೌಸ್ ಹೊಲಿಸಿಲ್ಲ. ಸೊ ಅದೆಲ್ಲ ಅಂದ್ಕೊಂಡಿದ್ದೀನಿ. ಏನೂ ಟೈಮ್ ಇಲ್ಲ. ಈ 1 ವೀಕಲ್ಲಿ ನಮ್ಮ ಮಮ್ಮಿ ಮನೆಗೆ ಬಂದಮೇಲೆ ಒಂದೇ ವ್ಲಾಗ್, ಮೂಗು ಚುಚ್ಚೋದು ವ್ಲಾಗ್ ಅಷ್ಟೇ. ಅದಾದಮೇಲೆ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ನಮ್ಮ ಮಮ್ಮಿ ನೋಡ್ಕೊಳ್ಳೋದು ಅದಿದು ಮಾಡೋದು, ನಂದು ಒಂದು ಶೂಟ್ ಇತ್ತು, ಅಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಬನ್ನಿ ಹೋಗೋಣ. ಇವತ್ತು ತುಂಬ ದಿವಸ ಆದಮೇಲೆ ಮತ್ತೆ ಬ್ಯಾಕ್ ಟು ವ್ಲಾಗ್. ನಮ್ಮ ಮಮ್ಮಿ ಮನೆಯಿಂದ ಈ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಎಂಡ್ ಆಗೋದು ಮೇ ಬಿ ನಮ್ಮ ಅತ್ತೆ ಮನೆಗೆ ಹೋದಾಗ, ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಪ್ಲಸ್ ಕಿಚನ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಇದ್ರು. ಫುಲ್ಲು ಕಂಟೈನರ್ ಚೇಂಜ್ ಮಾಡ್ಬೇಕು ನಾನು. ಫುಲ್ ಚೇಂಜ್ ಕಿಚನ್ ಹೋಮ್ ಅಲ್ಲ. ನಾನು ಕಾಯಲ್ಲ, ನಾನು ಟೈಮ್ ಆದ್ರೆ ಹೊರಟ್ಬಿಡ್ತೀನಿ. ಏನಿಲ್ಲ, ನೀನ್ ಬನ್ನಿ ಒಂಚೂರು ಕಂಟೈನರ್ಸ್ ಎಲ್ಲ ಫುಲ್ ಚೇಂಜ್ ಮಾಡೋಣ. ಕಿಚನ್ ಅದು ನನ್ಗೆ ಅದು ಇಷ್ಟನೇ ಇಲ್ಲ, ಬಾಕ್ಸ್ಗಳೆಲ್ಲ ಇಟ್ಟಿರೋ ಡಬ್ಬಗಳು. ಫುಲ್ ಚೇಂಜ್ ಮಾಡೋಣ. ಬನ್ನಿ ಎಲ್ಲಿ ಹೋಗಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ತೋರಿಸ್ತೀನಿ. ನೋಡಿ ಗೈಸ್, ನೋಡಿ ಎಷ್ಟು ಮಿಸ್ ಆಗಿದೆ. ಇಲ್ಲಿ ತೋರಿಸ್, ನೀನು ಹಿಂದೆ ತೋರಿಸು, ಹಿಂದೆ ತಿರ್ಸು ಕ್ಯಾಮ್ರಾ. ಅಲ್ಲಮ್ಮ ಕ್ಯಾಮ್ರಾ ನಿನ್ ಕಡೆ ತಿರ್ಸು. ಒಬ್ಳು ನೋಡಿ ಬೀಳ್ಸ್ಬಿಟ್ಟು ಗೈಸ್, ನಾವು ಕಾಮಿಡಿಗೆ ಮಾಡಿದ್ದು. ನಮ್ಮ ಅಕ್ಕಗೆ ಬೇಜಾರಾಯ್ತಾ? ಬೇಜಾರೇ ಆಗಿಲ್ಲ, ಅಳುನೇ ಬರ್ತಿಲ್ಲ, ಕೋಪನೇ ಬರ್ತಿಲ್ಲ ನನಗೆ. ಆಯ್ತಾ, ಕಾಮಿಡಿ ಗೈಸ್, ಫುಲ್ ಕಾಮಿಡಿ. ಅಕ್ಕ ತಮ್ಮಂದ್ರಲ್ಲಿ ಕಾಮಿಡಿಯಲ್ಲಿ ಇರುತ್ತಲ್ಲ, ಅದು ಮಾಡಿದ್ದಷ್ಟೇ. ನೀವು ಆಮೇಲೆ ಕಾಮೆಂಟ್ ಹಾಕಬೇಡಿ ಆಯ್ತಾ, ಸೋನು ಸಬ್ಸ್ಕ್ರೈಬರ್ಸ್. ಗೈಸ್, ಅವನು ಆ್ಯಕ್ಚುಲಿ ನೀವು ಕಮೆಂಟ್ ಹಾಕಿರೋದು ಒಂದೊಂದೂ ಫುಲ್ಲು ಮನ್ಸಿಗೆ ಹಚ್ಕೊಬಿಟ್ಟಿದ್ದಾನೆ. ತುಂಬ ಬೇಜಾರಾಗ್ಬಿಟ್ಟಿದೆ ಅವನಿಗೆ. ಅದಕ್ಕೆ ಅವನು ಸೀರಿಯಸ್ ಆಗಿ ತಗೊಂಡು ನನಗೆ ಹೊಡಿತಿಲ್ಲ, ಇರಿಟೇಟ್ ಮಾಡ್ತಿಲ್ಲ. ನೋಡಿ ನಾವು ಒಮ್ಮೆ ಹಲೋ, ಬರ್ತೀರಾ ಇಲ್ವಾ ಇವತ್ತು? ಹಲೋ ಮಾಮ್, ಬರ್ತೀರಾ ಇಲ್ವಾ? ಗೈಸ್, ನಾವು ಮಮ್ಮಿಗೊಂದು ಸಂಕ್ರಾಂತಿಗೆ ಸೀರೆ ಕೊಡ್ಸಿದ್ದೆ. ಎಲ್ಲಿ ಮಾಮ್ ಸ್ಯಾರಿ? ನಾನು ಕೊಡ್ಸಿದ್ದು ಮಾಮ್, ಮೊನ್ನೆ ಕೊಟ್ಟನಲ್ಲ ಮಾಮ್ ಸ್ಯಾರಿ. ಗೈಸ್, ನಾವು ಮಮ್ಮಿಗೊಂದು ಸೀರೆ ತಂದು ಕೊಟ್ಟೆ, ಅದು ಸರ್ಪ್ರೈಸ್ ಆಗಿ. ಅವ್ರು ಇವಾಗ ಯಾವುದು ನಾನು ಅಂತೆ. ತೋರಿಸಿ ಮಾಮ್ ಬೇಗ. ಸರಿ ಆಯ್ತು ಗೈಸ್, ಆಮೇಲೆ ತೋರ್ಸೋಣ. ಇವಾಗ ಬನ್ನಿ ಹೋಗೋಣ. ಹೋಗಿ ಸ್ವಲ್ಪ ಹೋಗಿ ಮನೆ ಅದಕ್ಕೆ ಅದಕ್ಕೆ ಹೋಗ್ತೇನೆ ಮನೆ ಹೋಗ್ಮ ಅಂಗಡಿಗೆ ಹೋಗ್ಬರ್ತೀನಿ. ಗಾಡಿನೆಲ್ಲ ಕರ್ಕೊಂಡು ಹೋಗಕ್ಕೆ ಆಗಲ್ಲ ನೀನು. ರಾಣಿ ಮರಿ ರಾಣಿ. ನಮ್ಮ ಮಮ್ಮಿ ಅಂತೂ ನೋಡಿ ಹೆಂಗೆ ಎತ್ಕೊಂಡಿದ್ದಾರೆ, ಫುಲ್ ಲವ್. ಅಂಕಲ್ ಇಲ್ದೆ ಅವಳು ಒಂಥರ ಸ್ಯಾಡ್ ಆಗ್ಬಿಟ್ಟವಳೆ. ಅಂಕಲ್ 10 ಸಲ ಕರ್ಕೊಂಡು ಡ್ಯಾಡಿ ವಾಕಿಂಗ್. ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಇವಾಗ ಮಾತಾಡ್ಸಿದಕ್ಕೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನೋಡ್ರಿ, ಏನು ತಿಂತ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದೆ. ರಾಣಿ ಏನು ತಿಂತ ಇಲ್ಲ ಅಂತ. ಆಯ್ತು ಬನ್ನಿ ಹೋಗೋಣ. ಏನ್ ಮಾಮ ಅದು? ಎಲ್ಲಿ ತೋರಿಸಿ, ಏನೇನಿದೆ? ಏನೇನಿಲ್ಲ, ಕಸ ಮಕ್ಳಿನ ಬಟ್ಟೆ ಎಲ್ಲ 7 ದಿನ ಬಟ್ಟೆ. ಈ ಪರ್ಸ ಇಲ್ಲ, ಕೆಳಗಡೆ ಇದೆ ಬೇಸ್ಮೆಂಟ್. ತಗೊಳ್ಳಿ ಮಾತಾ. ಇದು ನೋಡಿ ಮನೆ ಖಾಲಿ ಮಾಡ್ತಾ ಇದ್ದೀವಿ ಅಂತ ಕೇಳ್ತವ್ರು ಮಮ್ಮಿಗೆ. ಅಷ್ಟು ಗಲೀಜಾಯ್ತು ನೋಡಿ ಇಲ್ಲಿ ಫುಲ್. ನೋಡಿ ಕಿಚನ್ ಇದೆಲ್ಲ ಬರೀ ಕಿಚನ್ ಐಟಮ್ಸ್ ಇಷ್ಟು ತೆಗ್ದಿರೋದು ನಮ್ಮ ಮಮ್ಮಿ. ಇನ್ನೂ ಬೆಡ್ರೂಮು ರೂಮ್ಸ್ ಎಲ್ಲ ನೋಡಿದ್ರೆ ಅಷ್ಟೇ ಇಲ್ಲ. ಅದು ಬೇಕಮ್ಮ? ನಾಳೆ ಹಬ್ಬಕ್ಕೆ ನಾನು ಬ್ಲೌಸ್ ಹೊಲಿಸಿಲ್ಲ. ಇದೇನು ಟೆನ್ಷನ್. ಇವಾಗ ನಮ್ಮ ಮಮ್ಮಿ ರೆಡಿಮೇಡ್ ಬ್ಲೌಸ್ ತೊಗೊಬಿಡು ಅಂತಿದ್ದಾರೆ. ನೋಡೋಣ, ಅಲ್ಲಿ ಹೋಗಿ ಯಾವುದಾದ್ರು ಒಂದು ಶಾಪಿಗೆ ಬ್ಲೌಸ್ ಹುಡುಕಿ ಆಮೇಲೆ ನಮ್ಮ ಮಮ್ಮಿಗೆ ಕಿಚನ್ಗೆ ಏನಾದರೂ ಕಂಟೈನರ್ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂತಿದ್ದೀನಿ. ನೋಡೋಣ ನಮ್ಮ ಮಮ್ಮಿ ನೋಡಿ
ಯಾವುದೋ ಅಪಾರ್ಟ್ಮೆಂಟಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ 2 ವೀಲರ್ ಬೇಕು ಅಂತ. ನೋಡಿ ಗೈಸ್ ಹೆಂಗಿದೆ, ನಾನೇನೋ ಮನೆ ಬಾಗ್ಲು ಅಂದ್ಕೊಂಡೆ, ಹಂಗೆ ಇದೆ ಲಿಫ್ಟ್, ತುಂಬ ಚೆನ್ನಾಗಿದೆ ಲಿಫ್ಟ್ ಅಲ್ವಾ ಮ್ಯಾಮ್? ಸಖತ್ ಹೆಸರು ನಮ್ಮ ಮಮ್ಮಿ ಮೊನ್ನೆ ಬ್ಲಾಗಲ್ಲಿ ಹೆಂಗಿದೆ ಮ್ಯಾಮ್, ಚೆನ್ನಾಗಿ ನೋವ್ತಿದ್ಯಾ ನಿಮ್ಗೆ ಮೂಗು? ಅಲ್ಲ ಮೂಗು ನೋವ್ತಿದ್ಯಾ, ಪೇನ್ ಆಗ್ತಿದ್ಯಾ? ಗೈಸ್ ಯಾರು ಮೂಗು ಚುಚ್ಕೋಬೇಕಂತ ಎದುರ್ಕೋತಾ ಇದ್ದೀರಲ್ಲ ಅವ್ರಿಗೆಲ್ಲ ಎದುರ್ಕೊಳ್ಳೋದು ಬೇಡ, ಶಾರ್ಟ್ ಮಾಡಿಸ್ಕೊಳ್ಳಿ. ನೋಡಿ ನಮ್ಮ ಮಮ್ಮಿಗೆ ಏನು ಪೇನೇ ಆಗಿಲ್ಲ, ಪೇನ್ ಇಲ್ಲ ಅಲ್ಲ. ಹಾಂ, ಬ್ಲೌಸ್ ಶಾಪಿಗೆ ಬಂದಿದ್ದೀವಿ, ಬಟ್ಟೆ ಶಾಪಿಗೆ ಬ್ಲೌಸ್ ತೊಗೋಬೇಕು ಅಂತ. ರೆಡಿಮೇಡ್ ಬ್ಲೌಸು, ಸ್ಯಾರಿನೇ ತೊಗೊಂಡಿಲ್ಲ ಗೈಸ್. ಈ ಹಬ್ಬಕ್ಕೆ ಈ ಸ್ಯಾರಿ ವೇರ್ ಮಾಡೋಣ ಅಂತ, ಯಾಕಂದರೆ ಬ್ಲೌಸ್ ಮ್ಯಾಚ್ ಆಗ್ತಿಲ್ಲ. ನೋಡೋಣ, ನಮ್ಮ ಮಮ್ಮಿ ಎಲ್ಲ ಸಿಗುತ್ತೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಬಟ್ ಈ ಕಲರ್ ಇಲ್ಲ, ಈ ಕಲರ್ ನಮ್ಮ ಮಮ್ಮಿ ಈ ಕಲರೇ ಹಾಕ್ಕೊಂತ ನೋಡೋಣ. ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಮಮ್ಮಿಗೆ ಅದು ಬೇಕಾ ಇದು ಬೇಕಂದರೆ ಅದು ಬೇಡ ಇದು ಬೇಡ ಅಂತವ್ರೆ. ಕಂಟೈನರ್ಸ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ. ನಮ್ಮ ಮಮ್ಮಿ ಗಾಜಿನ ತೊಗೊಳ್ಳಿ ಅಂತ ಇದ್ದೀನಿ, ಕಂಟೈನರ್ಸ್ ಬೇಡ ಅಂತಿದ್ದಾರೆ. ನಮ್ಮ ಮನೇಲಿ ನಮ್ಮ ಮಕ್ಕಳು ತುಂಬ ಫಾಸ್ಟ್. ನಮ್ಮ ಮಕ್ಕಳಲ್ಲ, ನೀವು ಫಾಸ್ಟ್, ನಾನು ಫಾಸ್ಟ್, ನೀವು ಹೊಡೆದಾಕ್ತೀರಾ ಅಂತ. ಸೊ ಓಕೆ ಬೇಡವಂತೆ. ಆ್ಯಕ್ಚುಲಿ ನಮ್ಮ ಮನೇಲಿ ಗಾಜಿಂದ ಇರೋದು ಚೆನ್ನಾಗಿರುತ್ತೆ. ಅದಿದ್ದೆ ನಮ್ಮ ಮನೆ, ನಾನು ದುಬೈನ ತಂದಿದ್ದೆಲ್ಲ ಎಷ್ಟಾಗುತ್ತೆ. ನಮ್ಮ ಮಮ್ಮಿ ನೋಡಿ ಏನು ತೊಗೋಬೇಕು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಓಡಾಡ್ತವ್ರೆ. ಅದೇನಲ್ಲ ಇಲ್ಲಿ ನೋಡಿ ಏನು ತೊಗೊಳಕ್ ಬಂದಿರೋದು ಅಂತ ಕೇಳ್ತಾರೆ. ಇದು ಮಸಾಲೆ ಡಬ್ಬಗಳು ಇಲ್ಲಿ ಇಲ್ವಲ್ಲ ಮಸಾಲೆ ಡಬ್ಬಗಳು. 3rd ಫ್ಲೋರ್ಗೆ ಹೋಗಿ ನೋಡೋಣ, ಇಲ್ಲ ಇಲ್ಲಿ ಸಿಕ್ತು. ಇದು ಗಾಜಿಂದ ಅನ್ಸುತ್ತೆ, ಗಾಜಿಂದ ಏನೋ ಗೊತ್ತಿಲ್ಲ, ಪ್ಲಾಸ್ಟಿಕ್ಕು. ನೋಡಿ ಮಮ್ಮಿ ಥರ ಐತಾ, ಇದನ್ನು ತೊಗೊಳ್ಳಿ, ಎಲ್ಲ ತೊಗೊಳ್ಳಿ ಅಂತ ಇದ್ದೀನಿ. ಈ ಕಲರೇ ಬೇಕಾ? ನಮ್ಮ ಮನೇಲೂ ಇದೇ ಕಲರ್ ಇರೋದು, ತೊಗೊಳ್ಳಿ ಪರವಾಗಿಲ್ಲ. ಇದೊಂದು ತೊಗೊಳ್ಳಿ, ಇದು ಚಿಕ್ಕದು ಮೀಡಿಯಮು, ಇದು ದೊಡ್ಡದು. ತೊಗರಿಬೇಳೆ ಬೇಳೆಗಳೆಲ್ಲ ಇದ್ರಲ್ಲಿ ಹಾಕಿ ಆಯಿತಾ. ಚಿಲ್ಲಿ ಪೌಡರು ಏನಂತಾರೆ ಕಾಫಿ ಪೌಡರ್ ಅದೆಲ್ಲ ಇದ್ರಲ್ಲಿ ಹಾಕಿ. ಇದಕ್ಕಿಂತ ಚಿಕ್ಕದೈತೆ ಇಲ್ಲಿ ನೋಡಿ, ಇದು ಸಾಸಿವೆ ಡಬ್ಬ, ಜೀರಿಗೆ ಅದೆಲ್ಲ ಇದ್ರಲ್ಲಿ ಹಾಕಿ. ಜೀರಿಗೆ ಡಬ್ಬ ಎಲ್ಲ ಜೀರಿಗೆ ಅದೆಲ್ಲ ಓಕೆನಾ. ಇದು ತೊಗೊಳ್ಳಿ, ಇಲ್ಲಾಂದರೆ ಇದೇ ಸೈಜ್ ಇದೆಲ್ಲ ಚೆನ್ನಾಗಿರುತ್ತೆ. ಓಕೆ ಇದನ್ನೇ ತೊಗೊಬಿಡಿ. ಬೇಳೆಗೂ ಇಷ್ಟೇ ಸಾಕಾ ನಿಮಗೆ? ಬೇಳೆಗೆ ಸ್ವಲ್ಪ ದೊಡ್ಡಬೇಕು, ಅದನ್ನೇ ಹೇಳಿದ್ದು. ಇದೊಂದು 4, ಇದು 2 ಸೆಟ್ ತೊಗೊಳ್ಳಿ. ಹಾಂ ಓಕೆ ಅಂತ ಕೇಳ್ತಾ ಇದ್ದೀನಿ ಅವ್ರಿಗೆ. ಹಾಂ ಇದು ತೊಗೋತೀರಾ? ಇದು ಸಕ್ಕರೆ ಏನಂತಾರೆ, ಸಕ್ಕರೆ, ಟೀ ಪುಡಿ, ಕಾಫಿ ಪೌಡರು, ಬೆಲ್ಲ ಇಷ್ಟು ಹಾಕಿ ಇಡಿ ಇದರಲ್ಲಿ. ಸಕ್ಕರೆ, ಬೆಲ್ಲ, ಟೀ ಪುಡಿ ಎತ್ಕೊಡಿ. 2 ತೊಗೋತೀರಾ ಈ ಥರ? ಇಷ್ಟು ತೊಗೊಂಡಿದ್ದೀವಿ ಗೈಸ್. ಇನ್ನೂ ಸ್ಪೂನ್ಸ್ ಬೇಕಂತ. ಟಿಫನ್ ಬಾಕ್ಸ್ ಇಲ್ಲಿದೆ ನೋಡಿ, ಯಾವ್ದು ಬೇಕು. ಸೆಟ್ ಸಿಗಲ್ಲ ಈ ಸೆಟ್ಟಾ? ಯಾರಿಗಿದು? ತಗೊಳ್ಳಿ ಮಮ್, ಸ್ಟೀಲ್ ಇದು ಒಳಗಡೆ ಇದೆ. ಓಪನ್ ಮಾಡಿ, ಇದು ಓಪನ್ ಮಾಡಿ. ನನಗೆ ಇದು ಚೆನ್ನಾಗಿಲ್ಲ, ಇದು ಮಕ್ಳಿಗಿದು ಜಾಸ್ತಿ ಅಂದ್ರೆ ಇದು ತಗೊಳ್ಳಿ. ಹಾಟ್ ಬಾಕ್ಸ್ ತರ ಐತೆ, ಇದಕ್ಕಿಂತ ಇನ್ನೇನಿಲ್ಲ. ಇದನ್ನೇ 2 ತಗೊಳ್ಳಿ ಅಷ್ಟೇ. ಇದು ದೊಡ್ಡ ಸೈಜ್ ಬೇಕು ನನಗೆ. ಈ ಕಲರ್ ತಗೋತೀರಾ? ಇಲ್ಲಾಂದ್ರೆ ಇದು ಚೆನ್ನಾಗಿದೆ, ಪ್ಲೇನ್ ಐತಲ್ವಾ? ಬೇಡ, ಪ್ಲಾಸ್ಟಿಕ್ ಚೆನ್ನಾಗಿಲ್ಲ. ಇದು ಈ ಕಲರ್ ತಗೋತೀರಾ? ಇಲ್ಲಾಂದ್ರೆ ಬೇಡ ಬಿಡ, ಚೆನ್ನಾಗಿದೆ ತಗೊಂಡಿದ್ದೀಗ. ಅದೇ ಇಲ್ಲ ಪಕ್ಕನ? ಅದೇ ಇಲ್ಲ, ಹೌದು ಕೊಡ್ತೀನಿ. ಅಲ್ಲಿ ಸೈಡಲ್ಲೆಲ್ಲ ಹಾಂ ಇದೆಯಾ? ಶೋರಾ? ಸುಮ್ಮನೆ ಹೇಳೋದು. ನೀನು ತಂದ್ಕೊಟ್ಟಿದ್ಯಾ? ಇದೇನು? ಅದೇ ಇದೆ, ಸೇಮ್ ಕಂಟೈನರ್. ಆಯ್ತು, ಸುಮ್ಮನೆ ನೋಡ್ತಾರೆ, ಆಮೇಲೆ ಬೇಡ ಬೇಡ ಅಂತಾರೆ. ಇದನ್ನು ತೊಗೊಳಕ್ಕೆ ಹೇಳಿದ್ದೀನಿ. ತಗೊಳ್ಳಿ, ಎತ್ಕೊಂಡು ಹೋಗ್ತೀವಿ. ನಾವು ತೊಗೊಂಡು ಬಂದಿಲ್ಲ ಮೇಲೆ, ನಾವೇನೋ 1st ಫ್ಲೋರ್ ಅಂದ್ಕೊಂಡು ಹೋದ್ವಿ. ಹಾಕಿ ಮಮ್ ಬೇಗ. ಗೈಸ್ ಮೀಡಿ ಇವಾಗ ಡ್ರಾಪ್ ಮಾಡಬೇಕು, ಹೋಗೋದಷ್ಟೇ ರೆಡಿ ಆಗುತ್ತೆ, ಬೇಗ ಹೋಗಬೇಕು. ಯಪ್ಪ ಸೌಂಡ್ ನೋಡಿ ಹೆಂಗೈತಿರು. ಎಲ್ಲ ಹಾಕೊಂಡು ತೊಗೊಂಡು ಹೋಗೋಣ. ಇದನ್ನು ಹಾಕೊಳ್ಳೋಣ. ಏನೇನೋ ಐಟಮ್ಸ್ ಇದೆ ನೋಡಿ, ಇಷ್ಟೊಂದು ಐತೆ. ತಗೊಳ್ಳಿ ಮ್ಯಾಮ್, ನಡೀರಿ ಹೋಗುವ. ಲಿಫ್ಟ್ ಓಪನ್ ಮಾಡಿ. ಮಮ್ಮಿ ಎಲ್ಲರೂ ಹಂಗೆ ಅಲ್ಲ ಗೈಸ್,
ಒಂದನ್ನಂತ ಪರ್ಚೇಸ್ ಮಾಡಕ್ ಬಂದ್ರೆ ಅದನ್ನಂತೂ ತಗೊಳಲ್ಲ ಅಲ್ವಾ ಮಾಮ್? ನೋಡಿ ನೋಡಿ ಮಾಮ್ ಫಸ್ಟ್ ಅಲ್ಲ ಗುರು, ಫಸ್ಟ್ ಹೋಗ್ಬೇಕಾ? ಸರಿ ಇದು ತಗೊಬೇಕಲ್ಲ, ಏನು? ಟಿಫನ್ ಬಾಕ್ಸ್ ತೊಗೊಳಿಲ್ಲಲ್ಲ, ಎಲ್ಲಿ ನೋಡಿದ್ ನಾವು ಟಿಫನ್ ಬಾಕ್ಸ್? ಮಾಮ್ ನೀವೇನಿಗೆ ಬಂದಿದ್ದು? ಏನ್ ಬೇಕು? ನೀವ್ ಎಕ್ಸ್ಟ್ರಾ ಏನ್ ಅನ್ಕೊಂಡ್ ಬಂದ್ವಿ? ಏನ್ ಹೇಳ್ಕೊಂಡ್ 1 ಬಂದ್ವಿ? ನಿಮಿಷ ಅದು ಟಿಫನ್ ಬಾಕ್ಸ್ ಅಷ್ಟೇ. ಓಕೆ ಗೈಸ್, ನೋಡೋಣ. ಸಮೀರ್ ಕಟ್ಟಿಸ್ಬೇಕಾಗತ್ತೆ ಟಿಫನ್ ತಗೊಂಡು. ತುಂಬಾ ಯೋಚನೆ, ಸಮೀರು 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 ಮತ್ತೆ ಅವ್ನು ತಿನ್ನೋದೇ ಅಪರೂಪ, ಅವ್ನಿಗೆ ಮಾಡಿಲ್ಲ ಅಂದ್ರೆ ಹೆಂಗೆ? ಅಪರೂಪಕ್ಕೆ ಏನ್ ತಿನ್ನಲ್ಲ, ಎಲ್ಲ ಟೈಮಲ್ಲೂ ತಿಂತಾನ ನೋಡಿ. ನಮ್ಮ ಮಮ್ಮಿ ಮನೆಗೆ ಹೊಸ ಕಪ್ಸ್ ತಗೊಳ್ಳೋಣ. ನೋಡಿ ಗೈಸ್, ಸ್ಟೀಲ್ದೇ ಬೇಕಂತೆ ಅವ್ರಿಗೆ. ಇದು ತಗೊಳ್ಳಿ ಮಮ್ಮಿ, ಇದೆಲ್ಲ ಚೆನ್ನಾಗೈತೆ. ಇದೇ ತೋರಿಸಿದ್ನೇನೆ ನಾನು ನಿಮ್ಗೆ, ಮೇಲೆ ಅದನ್ನೇ ತೋರಿಸಿದ್ದು ಗೈಸ್, ಕಲರ್ ಡಿಫ್ರೆನ್ಸ್ ಅಷ್ಟೇ. ಆಹಾ, ಅದು ಇದಾ ನಮ್ಮ ಸಮೀರ್ಗೆ ಟಿಫನ್ ಬಾಕ್ಸ್. ನಂಗೆ ಯಾಕೆ ತುಂಬ ಇಷ್ಟ ಆಯಿತು, ನಾನು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಕರೀರಿ ಬಾಕ್ಸ್ ಕೊಡೋಕೆ ಹೇಳಿ. ಇದೆರಡು ತಗೊಳ್ಳೋಣ, ಇದೆರಡು. ಇದು ಮಾತ್ರ ಚೆನ್ನಾಗಿದೆ. ಇದನ್ನು ಒಂದು 4 ಪೀಸಸ್ ತಗೊಳ್ಳೋಣ ಅಂದ್ಕೊಂಡಿದ್ದೆ. ಇದು ಗಟ್ಟಿ ಇದೆ ಮಾಮ್, ಇದು ಗಟ್ಟಿ ಇಲ್ಲ, ಇದು ಗಟ್ಟಿ ಇರೋದು. ಇಲ್ಲ ಇದು ಆಹಾ, ಅಲ್ಲಿ ಮಾಡಿ ಮಾಡಿ ಏನು ನೋಡ್ತಾವ್ ನೋಡಿ ಗೈಸ್. ಇಡೀ ಮಾಲ್ನ ನೋಡ್ತಿರ್ಬೋದು ಇವಾಗ, ಫುಲ್ ಮಾರ್ಟ್. ಎರಡು ತಗೊಳ್ಳಿ, ನಾನು ಆಯ್ತು ತಗೊಳ್ಳಿ, ಯಾವ್ದು ಬೇಕು ತಗೊಳ್ಳಿ. ಪಿಲ್ಲೋ ಕವರ್ಸು ನೋಡಿ ತಗೊಳ್ಳಿ ಮಮ್ಮಿ. ಎಷ್ಟಿದು ತಗೊಳ್ಳಿ, ಇದೊಂದೆರಡು. ಈ ಥರ ಸೆಟ್ ಬೇಕು. ಒಂದು ತೊಗೊಂಡಿದ್ದೀನಿ, ಗ್ಲಾಸಸ್ ಬೇಕು. ನಮ್ಮ ಮಮ್ಮಿ ಬೇಡ ಅನ್ನು ನಾನು ತಗೋ ಅಂತ ಹೇಳ್ತಾ ಇದ್ದೀನಿ. ನೋಡಿ ಮ್ಯಾಟ್ ಅಲ್ಲ ಅದು, ಮ್ಯಾಟೇನಾ? ಸಗದಾಗಿದೆ ತಗೊಳ್ಳಿ. ಆ್ಯಕ್ಚುಲಿ ಡಿನ್ನರ್ ಸೆಟ್ಗಳೆಲ್ಲ ಎಷ್ಟೊಂದು ಐತೆ. ನಮ್ಮ ಮಮ್ಮಿ ಇಷ್ಟು ತಗೊಂಡಿದ್ದೀವಿ ಗೈಸ್ ನಾವು. ಆ್ಯಕ್ಚುಲಿ ಇಷ್ಟು ಆಲ್ಮೋಸ್ಟ್ ಅದೇ ತಗೊಂಡಿದ್ದೀವಿ. ಕಿಚನ್ಗೆ ಏನು ಬೇಕು ನನಗಂತೂ ನಮ್ಮ ಮಮ್ಮಿ ಕಿಚನ್ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು, ಅಷ್ಟೇ ಇರೋದು ಇಂಪಾರ್ಟೆಂಟ್. ಇವಾಗ ಬಾಕ್ಸ್ ಎಲ್ಲ ಎತ್ತಿ ಬಿಸಾಕ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ ನೋಡಿ. ನೋಡಿ ಬ್ಯಾಡ್ ಸೌಂಡ್. ಆಲ್ರೆಡಿ ಅವ್ನು ಬಿಲ್ಲಿಂಗ್ ನಿಂತ್ಕೊಂಡು ಬಿಲ್ಲೇ ಮಾಡಿಬಿಟ್ಟಿದ್ದಾರೆ. ನಾನು ಸ್ಲಿಪ್ಪರ್ ನೋಡ್ತಿದ್ದೆ, ಅದಾದ್ರು ಡ್ರೆಸ್ ನೋಡೋಣ ಅಂತ. ಎಲ್ಲ ಬ್ಯಾಗ್ ಅಂತೂ ಇಷ್ಟು ಸಾಲದಲ್ಲ, ಒಂದು ಬ್ಯಾಗ್ ನೋಡಬೇಕು. ಸಂಜೆಗೆ ಬರೋಕ್ಕೆ ಹೇಳ್ದೆ ನಮ್ಮ ಮಮ್ಮಿಗೆ, ಹೇಳಿ ಬರಲ್ಲ ಅಂದರು, ಕೊನೆಗೂ ಬರ್ತಾನೆ ಅಂತ ಹೇಳಿದ್ದಾರೆ. ಸ್ಕ್ರೀನ್ಸ್ ಬೇಕು ನನಗೆ, ಹಾಲ್ ಹಾಕೋಕ್ಕೆ ಸ್ಕ್ರೀನ್ಸು. ಮತ್ತು ಇದೆಲ್ಲ ಇಲ್ಲಿ ತೊಗೋಬಾರ್ದು ಮಮ್ಮಿ, ಎಲ್ಲಿ ಏನೇನು ತೊಗೋಬೇಕು ಹೇಳ್ತೀನಿ. ಎಲ್ಲ ಒಂದೇ ದಿವಸ ತೊಗೊಂಡ್ಬಿಡ್ಬೇಕು. ವಾರ ಆಯಿತು, ಹೋಗೋಣ. ನಿಮಗೆ ತಲೆ ಹುಷಾರಿರ್ಲಿಲ್ವಲ್ಲ, ತಲೆನೋವು ಇಷ್ಟು ಉದ್ದ ಬಿಲ್ ಮಾಡಿದ್ವಿ, ಅಷ್ಟೊಂದು ಐಟಮ್ಸ್ ತೊಗೊಂಡಿಲ್ಲ. ಬಿಲ್ ಎಷ್ಟಾಗಿರ್ಬೋದು? ಬಿಲ್ ಎಷ್ಟಾಗಿರ್ಬೋದು? 2000 ರೂಪೀಸ್ ಕೊಡ್ತಾರೆ. ಇಲ್ಲೇನು ಹಾಕಿದ್ದಾರೆ? ಹಲೋ ಅಪ್ಪಿದಲ್ಲೇನು ಹಾಕಿದಾರಲ್ಲ, ಇದು ನೋಡೇ ಇಲ್ಲ ಡಿಸ್ಕೌಂಟ್ ಇಲ್ವಂತೆ ಮ್ಯಾಮ್. ಅದು ರಿವರ್ಸ್ ಮಾಡಿದ್ರಲ್ಲ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಪರ್ಚೇಸ್ ಮಾಡಿದಾಗ ಬರೀ ಏನಂದರೆ ಬಟ್ಟೆಗಳು, ಫುಟ್ವೇರ್ ಮಾತ್ರ ಡಿಸ್ಕೌಂಟ್ ಕೊಡ್ತಾರೆ. ಎಲ್ಲದೂ ಚೀಲದಲ್ಲಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕೊಳ್ಳಿ ಮ್ಯಾಮ್. ಫಸ್ಟು ಬ್ಯಾಗ್ ಅಂತೂ ಚಿಕ್ಕ ಬ್ಯಾಗ್ ಇದೆ ಅಂತೆ, ಆಗಲ್ವಂತೆ. ಪ್ಲಾಸ್ಟಿಕ್ ಯಾವ ಗ್ಯಾಪಲ್ಲಿ ಇದನ್ನು ತೊಗೊಂಡ್ರಿ? ಹೂವು ಬರ್ತಾನೆ. ನಾನು ಸಂಜೆ ಒಮ್ಮೆ ಕಾರಲ್ಲಿ ಇದನ್ನೆಲ್ಲ ಡಂಪ್ ಮಾಡೋದು. ನೋಡಿ ಮಮ್ಮಿ ನೋಡಿ ಏನೋ ಸೀರಿಯಸ್ ಆಗಿ ನೋಡ್ತಾವ್ರೆ. ಏನು ಮಾಮ್ ನೋಡ್ತಾ ಇದ್ದೀರಾ? ಹಲೋ ಮಾಮ್, ಏನು ನೋಡ್ತಾ ಇದ್ದೀರಾ? ಸಂಕ್ರಾಂತಿ ಸ್ಪೆಷಲ್ ನೋಡ್ತಾ. ಅದು ಆ್ಯಕ್ಚುಲಿ ನಾಳೆ ಅಂತೆ ಮಾಮ್, ಇವತ್ತಲ್ಲ ಮಾಮ್, ಇವತ್ತಲ್ಲ. ಮತ್ತೆ ಹೇಳಿದ್ರು ಒಂಚೂರು ಫ್ರೂಟ್ಸು ಮತ್ತು ಬನಾನಾ ತೊಗೊಂಡ ಅಂತ. ನಾಳೆಗೆ ಫ್ರೂಟ್ಸು ಮತ್ತು ಆರೆಂಜ್ ತೊಗೊಂಡು ಹೋಗ್ತಾ ಇದ್ದೀನಿ. ಒಂಚೂರು ಏನಾದರೂ ತೊಗೊಳೋಗೋಣ ಅಂತ. ಇದೆಲ್ಲ ನೋಡಿ ಸಂಜೆ ನೋಡಿ ಆಲ್ರೆಡಿ ಬಂದಿದೆ ನನಗೆ. ನೋಡಿ ಸಂಜೆ ನೋಡಿ ಫುಲ್ಲು ಹೆಲ್ಪಿಂಗ್. ಎಲ್ಲಿ ಮಮ್ಮಿ ಊಟ ಆಗಬೇಕು ತೊಗೊಳ್ಳಿ. ನಾನು ಗಾಡಿಯಲ್ಲಿ ಬರ್ತೀನಿ, ಬನ್ನಿ ಹುಷಾರು. ಅಷ್ಟೇ ಮಾ ನೋಡಿ ಏನಾದ್ರು ತೊಗೊಂಡು ಬರ್ತೀಯಾ ಒಳಗಡೆ? ಯಾವ ಗಾಡಿ? ನೀನೇ ಹೋಗ್ಬಿಡ್ತೀಯ ಸಂಜು? ನಮ್ಮ ಮಮ್ಮಿದು. ನಮ್ಮ ಮಮ್ಮಿ ಮತ್ತು ಸಂಜು ಇಬ್ಬರು ಕಾರಲ್ಲಿ ಬರ್ತವ್ರೆ. ತಲೆ ಫುಲ್ ಕಾರು ಚೆನ್ನಾಗಿ ವಾಶ್ ಮಾಡಿಸ್ಕೊಂಡು ತಗೊಂಡು ಬಂದಂತ. ಫಸ್ಟು ನಮ್ಮ ಮಮ್ಮಿನೇ ಹತ್ತಿದ್ದು ಕಾರಲ್ಲಿ. ಮನೆಗೆ ಬಂದೆ, ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ, ಸಂಜೆ ಜೊತೆನೇ ಇದೆ. ಓ ಗಣೇಶ, ಹಾಯ್, ಏನು ಸಮಾಚಾರ? ಎಷ್ಟು ವರ್ಷ ಆಯ್ತು ನೀನು ನೋಡಿ?
ಈ ವರ್ಷದಲ್ಲಿ ಸಿಗ್ತಿದ್ಯಲ್ಲ 2024 ಆದ್ಮೇಲೆ ಹೆಂಗಿತ್ತು ಚೆನ್ನಾಗಿತ್ತಾ ನೀನ್ ನೀನ್ ಟೇಸ್ಟ್ ಮಾಡ್ದ ಅಲ್ಲ ನೀನ್ ಟೇಸ್ಟ್ ಮಾಡ್ದೆ ನಂದು ಬ್ರೋ 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 ಅದ್ ನಂದು ಮತ್ತೆ ಫ್ರೂಟ್ಸ್ ಇದು ನಂದು ನಾನು ಎತ್ಕೊಂಡು ಹೋಗೋದು ಲಗೇಜ್ ಇವ್ನ ರೂಮಾಗಿ ಏನು ಅಂತಾನೆ ಗೊತ್ತಾಗಲ್ಲ ಗೈಸ್ ಇದು ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಟ್ಟೋದಿರಲ್ಲ ಎಲ್ಲ ಇವಾಗ ಬೀಳ್ತಿರೋದು ಇವಾಗ ಎತ್ತಿಡು ಅವಾಗ್ಲೇ ಹೆಂಗಿತ್ತು ಹೇಳು ನಾನು ಇದ್ದಾಗ ಯಪ್ಪ ಹಿಂಗೂ ರೂಮ್ ಇಟ್ಕೋಬಹುದು ಅಂತ ಇವನಿಂದ ಕಲಿಬೇಕು ನೋಡಿ ಇಲ್ಲಿ ತಂದಿ ಹಿಂಗೆ ಇಟ್ಟಿದ್ದಾರೆ ಅವ್ರು ನಾನು ಹೇಳ್ದೆ ಅವ್ರಿಗೆ ಅವ್ರು ಗಾಜಿನ ಬೇಡ ಅಂದ್ರು ಅವ್ರಿಗೆ ಬೇಡ ಅಂದ್ರು ಅವ್ರಿಗೆ ಭಯ ಬೀಳ್ಸ್ಬಿಡ್ತಾರಂತ ನಾನು ಅದಕ್ಕೆ ಗಾಜಿಂದೆ ಅಂತಾನೆ ಹೋಗಿದ್ದು ಗೈಸ್ ಅವರಿಗೆ ಫುಲ್ ಕಿಚನ್ ಮೆಸ್ ಆಗ್ಬಿಟ್ಟಿದೆ ನೋಡಿ ಅದೆಲ್ಲ ಒಂದು ಫೋಟೋ ತಗೊಳ್ಳುವಾಗ ಕಲರ್ ಫುಲ್ ಡಿಮ್ ಆಯ್ತು ಕಲರ್ ಇದೀನಿ ಅಂದ ತಕ್ಷಣ ಎಲ್ಲರೂ ಕಲರ್ ನಮ್ ಸಾಯಿಲ್ ನೋಡಿ ಇವಾಗ ಬಂದವನಿಗೆ ಸವಾಗಿಂದ ಹೆಂಗಿತ್ತು ಒಬ್ಬಟ್ಟು ಹೋಗ್ ತಿನ್ನೋಗು ಸಂಜು ನೋಡಿ ತೋರ್ಸು ತೋರ್ಸು ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಗೈಸ್ ಪೂಜಾ ಟೈಮ್ ಆಯ್ತು ನಾನು ಲಿಟ್ರಲಿ ಲೇಟ್ ಆಗೋಯ್ತು ಇದನ್ನ ಹಾಕಿಲಿ ಮೊನ್ನೆ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್ ಇವಾಗ ಹತ್ಕೊಂಡು ಹೋಗೋಷ್ಟರಲ್ಲಿ ಇರೋದು ಇದೊಂದು 2 ಬ್ಯಾಗು ಇದೊಂದು ಓವರಾಲ್ 3 ಬ್ಯಾಗು ಸಮೀರ್ ಸೂಟ್ ಕೇಸ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಲಗೇಜ್ ಬಾಯ್ ಮಾಮ್ ಬರಲಾ ನೆಕ್ಸ್ಟ್ ಯಾವಾಗ ಬರ್ತೀನೋ ಗೊತ್ತಿಲ್ಲ ಬಾಯ್ ಟೇಕ್ ಕೇರ್ ನೀ ನನ್ನ ಜೊತೆ ಇರಲಿಲ್ಲ ನನ್ನ ಜೊತೆ ಇರಲಿಲ್ಲ ಹೋಗ್ಬಿಟ್ಟು ಬನ್ನಿ ನಿಮ್ಮ ಮಕ್ಳು ಇಲ್ವಾ ಇಬ್ರು ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ ತಲೆ ಎಲ್ಲ ಹುಷಾರಾಗಿ ನೋಡ್ಕೊಳ್ಳಿ ಜಾಸ್ತಿ ಹಿಂಗೆ ತಿರುಗಬೇಡಿ ಹಿಂಗೆಲ್ಲ ಮಾಡಬೇಡಿ ಆಯ್ತಾ ಅಯ್ಯೋ ಓಕೆ ಬಾಯ್ ಟೇಕ್ ಕೇರ್ ಸಾಯಿಲ್ ಸಿ ಯು ಅಲ್ಲ ನಾನು ಹಿಂಗೆ ಕಿಸ್ ಕೊಟ್ಬಿಟ್ಟು ಫುಲ್ಲು ನನಗೆ ಮತ್ತೆ ಅದರಲ್ಲೇ ಎತ್ಕೊಂಡು ಹೋಗೋಷ್ಟಲ್ಲೇ ಸಾಕಾಗಿದೆ ಫುಲ್ಲು ಲಗೇಜ್ ಐತೆ ಬೇರೆ ತಿಂದ್ರೆ ಒಬ್ಬಟ್ಟು ತಿಂದೆ ಅಷ್ಟೇ ಅಲ್ಲೋ ಎಷ್ಟು ಲಗೇಜ್ ನಮ್ಮ ಸಮೀರ್ ಇವತ್ತು ನನ್ನ ಕೆಲಸ ಮಾಡ್ತಾನೆ ಸಾಯಿಲ್ ಮಾಡೋನು ಇವತ್ತು ಅವ್ನು ಮಾಡ್ತಾನೆ ಅಪ್ಪ ಇವ್ರದ್ದು ಮುಗಿಯೋದಲ್ಲ ಕತೆ ನಡಿಯಪ್ಪ ಟೈಮ್ ಆಯ್ತು ನನಗೆ ಏನ್ ತಿಂತವ್ರ ಅವಾಗಿಂದ ಅದು ಫುಲ್ ಖಾಲಿ ಮಾಡ್ಬಿಡ್ತಾರೆ ಇವತ್ತು ಹಂಗಂತ ಒಂದೇ ಸತಿ ತಿನ್ನೋದಲ್ಲ ಆಯ್ತಾ ಕಾರಲ್ವಾ ನೋಡಿ 2 ವೀಲರ್ ಕಾರ್ ಎಲ್ಲ ಐತೆ ನನ್ನ ಹತ್ರ ಕಾರ್ ಇಲ್ವಾ ಅಲ್ಲಿ ಬಡವ ಎಲ್ಲ ಹಿಂದೆ ಡ್ಯಾಮೇಜ್ ಆಗೈತೆ ಗಾಡಿ ಎಲ್ಲಿ ನಿಂದು ಏನೋ ಡ್ಯಾಮೇಜ್ ಆಗಿದೆ ಅಂತ ಎಲ್ಲ ಎತ್ಕೊಳ್ಳಿ ಲಗೇಜ್ ಎತ್ಕೊಳ್ಳಿ ಆಯ್ತು ಎತ್ತು ಆಚೆ ಅನ್ಲಾಕ್ ಮಾಡಿ ಬಾಯ್ 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 ಹುಷಾರು ಗೈಸ್ ಫೈನಲಿ ಬ್ಯಾಕ್ ಟು ಹೋಮ್ ಲಗೇಜ್ ನಮ್ಮ ಮಮ್ಮಿ ಮನೆಗೆ ಹೋದಾಗ ಏನು ಒಂದು ಬ್ಯಾಗು ಇದೊಂದು ಎತ್ಕೊಂಡು ಹೋಗಿದೆ ಗೈಸ್ ಇದೊಂದು ಅಷ್ಟೇ ಲ್ಯಾಪ್ಟಾಪ್ ಬ್ಯಾಗ್ ಒಂದು ಎತ್ಕೊಂಡು ಹೋಗಿದ್ದೆ ಇವಾಗ ನೋಡಿ ಎಷ್ಟು ಲಗೇಜ್ ಓಕೆ ಗೈಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಪ್ರಶಾಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಸರ್ಪ್ರೈಸ್ ಮಾಡಿ